ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲಾಗಿ ನೀವು ನಾರ್ಮಲಾಗಿ ಚುರುಮುರಿ ಮಾಡಿರೋದನ್ನ ನೋಡ್ತೀರಾ. ಇವತ್ತು ಎಗ್ ಚುರುಮುರಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದೆರಡು ಕಪ್ ಆಗೋಷ್ಟು ಪೂರಿನ ಹಾಕೋತಾ ಇದ್ದೀನಿ. ನೀವು ಖಾರ ಮಿಕ್ಸ್ ಇರೋದು ಕೂಡ ಹಾಕೋಬೋದು, ಇಲ್ಲಾಂದರೆ ಪ್ಲೇನ್ ಪೂರಿನಾದ್ರೂ ಹಾಕೋಬೋದು. ಇದಕ್ಕೆ ನಾನು 3 ಎಗ್ನ ಹಾಕೋತಾ ಇದ್ದೀನಿ. ಇದನ್ನು ಡ್ರೈ ಆಗೋವರೆಗೂ ನೀವು ಹುರ್ಕೊಳ್ಬೇಕು. ಇನ್ನೊಂದೇನು ಅಂತಂದರೆ ಪೂರಿ ಸ್ವಲ್ಪ ಸಾಫ್ಟ್ ಇದ್ದರೆ ಫಸ್ಟು ಪೂರಿನ ಬಾಣಲಿಗೆ ಹಾಕಿ ಫಸ್ಟು ಹುರ್ಕೊಳ್ಳಿ. ಆವಾಗೇನಾಗುತ್ತೆ, ಸಾಫ್ಟ್ ಇರೋದು ಗರಿಗರಿ ಆಗುತ್ತೆ. ಆದಮೇಲೆ ನೀವು ಎಗ್ನ ಹಾಕ್ಕೊಳ್ಳಿ. ನೀವು 3 ಎಗ್ ಹಾಕ್ಕೊಳ್ಬೇಕು ಅಂತಲೇ ಏನಿಲ್ಲ, ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಒಂದು ಹಸಿಮೆಣ್ಸಿಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಇರೋ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟ್ ಒಂದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇದಕ್ಕೆ ಎಗ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೋತು ಅಂತಂದರೆ ನಿಜವಾಗ್ಲೂ ಎಗ್ ಹಾಕಿದ್ದಾರ ಅಂತ ಅಂದ್ಕೋಬೇಕು. ಆ ಥರ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪೂರಿ ಜೊತೆ ಯಾಕೆ ಎಗ್ನ ಹಾಕಿ ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾರ್ಮಲ್ ಚುರುಮುರಿ ತಿನ್ನೋಕ್ಕೆ ಬೋರ್ ಆಗುತ್ತೆ, ಅಷ್ಟು ಸಖತ್ತಾಗಿದೆ. ಇದಕ್ಕೆ ನೀವು ಆರಗನ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋಬೋದು. ಹಾಕ್ಕೊಳ್ಳಿಲ್ಲ ಅಂತಲೂ ನೀವು ಸ್ಕಿಪ್ ಮಾಡಿಕೊಂಡ್ರು ಅದು ನಿಮಗೆ ಬಿಟ್ಟಿದ್ದು. ಬಟ್ ಹಾಕ್ಕೊಂಡ್ರೆ ಮಾತ್ರ ಮಸ್ತಾಗಿ ಚೆನ್ನಾಗಿರುತ್ತೆ. ನೋಡಿ, ನಾವು ಯಾವ ಥರ ಫ್ರೈ ಮಾಡ್ತಾಯಿದ್ದೀವಿ ಆ ಥರ ಪೂರಿ ಅಂದರೆ ಚುರುಮುರಿ ಯಾವ ಥರ ಇರ್ತದೆ ಅಂದರೆ ಉದುದ್ರಾಗಿರುತ್ತಲ್ವ, ಆ ಥರ ಅಲ್ಲಿವರೆಗೂ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ಥರ ಒಂದು ಚುರುಮುರಿ ರೆಡಿ ಆಯಿತು. ನಿಜವಾಗ್ಲೂ ಎಗ್ ಲವರ್ಸ್ ಅಂತೂ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಫಿದಾ ಆಗೋಗ್ತೀರಾ. ಮಾತ್ರ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ಲ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿದ್ರೆ ಗೊತ್ತಾಗೋದು ಆ ಟೇಸ್ಟ್ ಏನು ಅಂತ ಹೇಳ್ಬಿಟ್ಟು. ನಾರ್ಮಲ್ ಚುರುಮುರಿ ಮಾಡಿಕೊಂಡು ತಿನ್ನೋದಕ್ಕಿಂತ ಈ ಥರ ಏನಾದರೂ ಸಮಥಿಂಗ್ ಸ್ಪೆಷಲಾಗಿ ಮಾಡ್ಕೊಂಡು ತಿಂದರೆ ನಮಗೂ ಚೇಂಜಸ್ ಸಿಗುತ್ತೆ, ಏನೋ ಟೇಸ್ಟಲ್ಲಿ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.